ஹalleluya. எத்தனை பேர் சொல்றீங்க ஆண்டவர் எங்களுக்காக யாவையும் செய்கிறவர்? ಎಷ್ಟು ಜನ ಹೇಳ್ತೀರಾ ದೇವರು ನಮಗಾಗಿ ಎಲ್ಲವನ್ನು ಮಾಡುವಾತನು? Our God is a prayer answering God. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರು. He does more than we ask and more than we pray. ನಾವು ಬೇಡುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಅದಕ್ಕಿಂತ ಹೆಚ್ಚಾಗಿ ಕಾರ್ಯ ಮಾಡುವ ದೇವರು. ವಿಶ್ವಾಸಿಗರಿಗೆ ಎಷ್ಟು ಜನ ನಂಬ್ತೀರಾ? Our God is a prayer answering God. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. Our God fulfills the desires of our heart. ನಮ್ಮ ದೇವರು ನಮ್ಮ ಹೃದಯದ ಕೋರಿಕೆಗಳು ಆಸೆಗಳನ್ನು ಈಡೇರಿಸುವಾತನು. ದಾವೀದ சொல்லுகிறார், ದಾವೀದನೇ ಹೇಳ್ತಾನೆ, அவர் என்னுடைய மன விருப்பத்தை நிறைவேற்றுகிறவர். ಆತ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಾತನು. ಎಲ್ಲರೂ ಬಾಯಿ ತೆರೆದು சொல்லலாமா? ಎಲ್ಲರೂ ಬಾಯಿ ತೆರೆದು ಹೇಳೋಣ. Today's sermon is, ಈ ದಿನದ ಪ್ರಸಂಗ ಏನಂದ್ರೆ, He will fulfill the desires of my heart. ಆತ ನನ್ನ ಹೃದಯದ ಆಸೆಗಳನ್ನು ನೆರವೇರಿಸ್ತಾರೆ. Hallelujah. Hallelujah. உங்க மனதில என்ன விருப்பம் இருக்கிறதோ, ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದೆಯೋ, மனசுல என்னத்தை நீங்க விரும்புறீங்களோ, ನಿಮ್ಮ ಮನಸ್ಸಿನಲ್ಲಿ ಯಾವುದನ್ನು ನೀವು ಬಯಸ್ತೀರೋ அதைதான் நிறைவேற்றுகிற தேவன். ಅದನ್ನೇ ನೆರವೇರಿಸುವ ದೇವರು. அவர் தன்னுடைய சித்தத்தின்படி, ಆತನು ತನ್ನ ಚಿತ್ತಕ್ಕೆ ತಕ್ಕಂತೆ அவர் எங்களுடைய மனதில் இருக்கிற ஆசைகளை நிறைவேற்றுகிறவர். ಆತನು ನಮ್ಮ ಮನಸ್ಸಿನ ಆಸೆಗಳನ್ನು ನೆರವೇರಿಸುವಾತನು. Hallelujah. 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 Amen. தேவன் பொய் சொல்ல மனுஷன் அல்ல. ದೇವರು ಸುಳ್ಳು ಮಾತನಾಡಲು ಮನುಷ್ಯನಲ್ಲ. அவர் மனமார மனபுத்திரன் அவர் அல்ல. ಆತನು ಮನಸ್ಸನ್ನು ಮಾರ್ಪಡಿಸಿಕೊಳ್ಳಿಕ್ಕೆ ಮನುಪುತ್ರನು ಅಲ್ಲ. அதை செய்கிறதே. ಆತನು ನುಡಿದದ್ದನ್ನ ನೆರವೇರಿಸುವಾತನು. If God says I will bless you, he will bless you. ದೇವರು ನಿನ್ನನ್ನು ಆಶೀರ್ವದಿಸ್ತೇನೆ ಅಂದ್ರೆ ಆತನು ಆಶೀರ್ವದಿಸಿಯೇ ಆಶೀರ್ವದಿಸ್ತಾನೆ. No matter what is the obstacles, ನಮಗೆ ಎಂಥ ತಡೆಗಳಿದ್ದರೂ ಕೂಡ, no matter whatever is your challenges, ನಿಮ್ಮ ಸವಾಲುಗಳು ಅದು ಯಾವ ರೀತಿಯಲ್ಲಿ ಇದ್ದರೂ ಕೂಡ, God's power cannot stop doing miracles in your life. ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತವನ್ನು ಮಾಡುವಂತಹ ಶಕ್ತಿಗೆ ತಡೆಯಾಗಿ ಯಾವುದು ಬರ್ಲಿಕ್ಕೆ ಸಾಧ್ಯವಿಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? When God met Abraham, ದೇವರು ಅಬ್ರಹಾಮನನ್ನು ಭೇಟಿಯಾದಾಗ God said to Abraham, ದೇವರು ಅಬ್ರಹಾಮನಿಗೆ ಹೇಳಿದರು, he came down at the the field of Mamre, ಆತನು ಮಮ್ರೆ ತೋಪಿನಲ್ಲಿ ಬಂದು and he met Abraham, ಆತನು ಅಬ್ರಹಾಮನನ್ನು ಭೇಟಿಯಾಗಿ and he said, ಆತನು ಹೇಳ್ತಾನೆ, according to the time, ಸಮಯಕ್ಕೆ ತಕ್ಕ ಹಾಗೆ I will give you a child. ನಾನು ನಿನಗೆ ಒಂದು ಮಗುವನ್ನ ಕೊಡ್ತೇನೆ. Sarah will have a child. ಸಾರಳಿಗೆ ಒಂದು ಮಗು ಹುಟ್ಟುತ್ತದೆ. Hallelujah. Hallelujah. Amen. The Bible says, ಸತ್ಯವೇದ ಹೇಳ್ತದೆ, Abraham was listening that, ಅಬ್ರಹಾಮನ ಅದನ್ನು ಕೇಳ್ತಾ ಇದ್ದಾನೆ, but Sarah was laughing inside. ಆದ್ರೆ ಒಳಗೆ ಸಾರಳು ನಗ್ತಾ ಇದ್ದಾಳೆ. Hallelujah. Hallelujah. Because Sarah was very old. ಯಾಕೆಂದ್ರೆ ಸಾರಳಿಗೆ ತುಂಬಾ ವಯಸ್ಸಾಗಿತ್ತು. Amen. Hallelujah. Hallelujah. Amen. பேர பிள்ளைங்களையும் பார்க்கிற ವಯಸ್ಸು தாண்டி போயிருந்தது. ಮೊಮ್ಮಕ್ಕಳನ್ನು ನೋಡುವಂತ ದಿನಗಳು ದಾಟಿ ಹೋಗಿತ್ತು. Amen. ಆದ್ರೆ Amen. God is saying to her, ದೇವರು ಆಕೆ ನೋಡಿ ಹೇಳ್ತಾ ಇದ್ದಾರೆ, Amen. She will have a child. ಸಾರಳಿಗೆ ಒಂದು ಮಗು ಹುಟ್ಟಲಿಕ್ಕಿದೆ. Amen. சிரிக்கணுமா சிரிக்க கூடாதா சொல்லுங்க இந்த பாட்டிமா. ಆ ಮುದುಕಿ ನಗಬೇಕಾ ನಗಬಾರ್ದಾ ಹೇಳಿ. அந்த பாட்டிமா உள்ள சிரிச்சின்னு இருக்குது. சாரா பல்லே எல்லாமே ஹிஹிஹின்னு. ಅಜ್ಜಿ ಒಳಗೆ ಹಲ್ಲೆ ಇಲ್ಲದೆ ಒಳಗೆ ನಗಾಡ್ತಾ ಇದ್ದಾರೆ. Hallelujah. Hallelujah. அந்த சிரிப்பை பார்த்து உலகமே சிரிக்கணும். அந்த மாதிரி சிரிப்பது. ಆ ಲೋಕವೇ ನಗಬೇಕು. ಆಕೆ ಅಲ್ಲಿಲ್ದೆ ನಗಾಡೋದನ್ನ ನೋಡಿ ಜನ ಎಲ್ಲ ನಗಬೇಕು ಆ ರೀತಿ. Hallelujah. Hallelujah. Are you here with me? ನೀವು ನನ್ನೊಂದಿಗಿದ್ದೀರಾ? But ಅವளுடைய faith இல்லாத போதும் கூட, ಆಕೆಯಲ್ಲಿ ವಿಶ್ವಾಸ ಇಲ್ಲದೆ ಇರುವಾಗಲೂ ಕೂಡ, அவள் கேலி செய்து சிரிச்சாலும் கூட, ಆಕೆ ಗೇಲಿ ಮಾಡಿ ನಗಾಡಿದ್ರು ಕೂಡ, ஆண்டவர் சொன்னதை நிறைவேற்றினார். ದೇವರು ನುಡಿದದನ್ನ ನೆರವೇರಿಸಿದ್ರು. I prophesy, ನಾ ಪ್ರವಾದಿಸ್ತೇನೆ, your unbelief cannot stop God's miracle in your life. ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನು ನಿಮ್ಮ ಅವಿಶ್ವಾಸವು ಕೂಡ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. Nothing can stop God's work in your life. ನಿಮ್ಮ ಜೀವಿತದಲ್ಲಿ ದೇವರು ಮಾಡುವಂತ ಕಾರ್ಯವನ್ನು ಯಾವುದು ಕೂಡ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. You are in his hand. ಯಾಕೆಂದರೆ ನೀವು ಆತನ ಕರಗಳಲ್ಲಿದ್ದೀರಾ. Jesus said, ಯೇಸು ಹೇಳಿದ್ರು, whatsoever God has given in my hand, ತಂದೆಯಾದ ದೇವರು ಏನು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೋ, I will never lose one from it. ಅದರಲ್ಲಿ ಒಂದನ್ನು ಕೂಡ ನಾ ಕಳಕೊಳ್ಳೋದಿಲ್ಲ. எவ்வளவு பேர் சொல்றீங்க நான் தேவனுடைய கரத்தில் இருக்கிறேன்? ಎಷ್ಟು ಜನ ಹೇಳ್ತೀರಾ ನಾ ದೇವರ ಹಸ್ತದಲ್ಲಿ ಇದ್ದೇನೆ. எல்லாமே நன்மைக்கு ஏதுவாக தான் நடக்க போகுது. ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುವಂತದಾಗಿದೆ. அவரை விசுவாசிக்கிற என்னுடைய வாழ்க்கையில சொல்லுங்க. ಎಲ್ಲರೂ ಹೇಳಿ, ನಂಬುವ ನನ್ನ ಜೀವಿತದಲ್ಲಿ, அவரை விசுவாசிக்கிற என்னுடைய வாழ்க்கையில, ಆತನನ್ನು ನಂಬುವ ನನ್ನ ಜೀವಿತದಲ್ಲಿ எல்லாமே நன்மைக்கு ஏதுவாகவே நடக்க போகுது. ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೀತದೆ. Romans 8:28. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28. Hallelujah. Hallelujah. உங்க வாழ்க்கையில கர்த்தர் நன்மை செய்யவே விரும்புகிறவர். ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಲು ಬಯಸುವವರು. ஒரு வாழ்க்கை இருக்கிறது. ಒಂದು ಜೀವನ
ಇದೆ. அது ஆசீர்வதிக்கவே விரும்புகிற வாழ்க்கை. ಅದು ಆಶೀರ್ವದಿಸುವುದಕ್ಕೆ ಬಯಸುವಂತ ಜೀವಿತ. ನಮ್ಮ வாழ்க்கை எதற்காக உண்டாக்கி இருக்கிறார்? ನಮ್ಮ ಜೀವಿತವನ್ನು ಯಾಕೆ ಆತ ಸೃಷ್ಟಿ ಮಾಡಿದ್ದಾರೆ? ஆசீர்வாதத்தினாலே நிரம்பவே ஒரு வாழ்க்கையை ஆண்டவர் நமக்கு உண்டாக்கி இருக்கிறார். ಆಶೀರ್ವಾದದಿಂದ ತುಂಬಲ್ಪಟ್ಟ ಜೀವಿತವನ್ನು ಜೀವಿಸುವುದಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. You believe that God is a God of blessing. ದೇವರು ಆಶೀರ್ವಾದದ ದೇವರು ಅಂತ ನೀವು ನಂಬುವಾಗ you will be a person who receives all blessings. ನೀವು ಎಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳುವ ವ್ಯಕ್ತಿಯಾಗಿ ನೀವು ಇರ್ತೀರಾ.